ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲಿಂದ ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಯಾವ ದಿನ ಅಂತ ಹೇಳಿದ್ರೆ ಶನಿವಾರ ಅಂತ ಹೇಳಿದ್ರೆ ಸ್ಯಾಟರ್ಡೇ ಅಂತ ಎಷ್ಟೊಂದು ಜನ ಪಾರ್ಟಿಗೆ ಹೋಗ್ತಾರೆ. ಆದರೆ ನನ್ನ ಸ್ಯಾಟರ್ಡೇ ಸಂಡೇ ಯಾವಾಗಲೂ ಆಲ್ಮೋಸ್ಟ್ ಯಾವಾಗೂ ಮನೆ ಕ್ಲೀನಿಂಗಲ್ಲೇ ಇರುತ್ತೆ. ಇವತ್ತು ತುಂಬ ಕ್ಲೀನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಟೆರೆಸ್ ಎಲ್ಲ ತೊಳಿಬೇಕು. ಯಾಕಾದ್ರೂ ಏನಿದೆ ವೀಕೆಂಡ್ ಬರ್ತದ, ಬರೀ ಕೆಲಸ ಒಬ್ಬರೇ ಇರೋದೆಷ್ಟು ಕಷ್ಟ ಅಲ್ವಾ. ಕಷ್ಟನೂ, ಆದರೆ ಒಂದಷ್ಟು ಬುದ್ಧಿ ಬರುತ್ತೆ ಸ್ವಲ್ಪನಾದರೂ. ಸರಿ, ಇವಾಗ ಆಲ್ರೆಡಿ ಎಷ್ಟು ಟೈಮು ಆಗಲೇ 10 ಗಂಟೆ ಆಗೈತೆ, ಇನ್ನೂ ತಿಂಡಿನೂ ಮಾಡ್ಕೊಂಡಿಲ್ಲ. ಇವಾಗ ಟೀ ಮಾಡ್ಕೊಂಡು ಕುಡಿದೆ. ಇವಾಗ ತಿಂಡಿ ರೆಡಿ ಮಾಡೋದಕ್ಕೆ ಅನ್ನಕ್ಕೆ ಇಟ್ಬಿಟ್ಟು ಹೋಗಬೇಕು. ಬಂದು ಆಚೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ಎಗ್ ರೈಸ್ ಮಾಡ್ಕೊಂಡು ತಿನ್ನೋದೆ. ಬನ್ನಿ ಕ್ಲೀನ್ ಮಾಡೋಣ. ಇವಾಗ ಅರ್ಧ ಟೆರೆಸ್ ತೊಳೆದೋಯ್ತು, ಇನ್ನೂ ಅರ್ಧ ತೊಳಿಬೇಕು. ಅದಕ್ಕಿಂತ ಮುಂಚೆ ಫಸ್ಟು ಪಾಟ್ಗಳಿಗೆಲ್ಲ ಸ್ವಲ್ಪ ಮಣ್ಣೆಲ್ಲ ತೆಗೆದು ರೀಪ್ಲಾಂಟ್ ಥರ ಮಾಡಬೇಕು, ಇಲ್ಲಾಂದರೆ ಗಿಡ ಹಾಳಾಗುತ್ತೆ. ಇವಾಗ ಸ್ವಲ್ಪ ಗಿಡಗಳನ್ನ ನೀಟಾಗಿ ರೀಪ್ಲಾಂಟ್ ಮಾಡಿ ಆಮೇಲಿಂದ ಇನ್ನು ಅರ್ಧ ಟೆರೆಸ್ ತೊಳಿಬೇಕು. ಮತ್ತು ಅಷ್ಟು ಕೆಲಸ ಇರುತ್ತೆ ಪ್ರತಿ ವೀಕೆಂಡ್. ಎಷ್ಟೊಂದು ದಿನ ಆಮೇಲೆ ಡೈಲಿ ವ್ಲಾಗ್ ಮಾಡ್ತಾ ಇರೋದು. ಒಂದಿಷ್ಟು ಜನ ಕಮೆಂಟ್ ಹೊಡಿತಾರೆ ಏನಂತ, ಇವಾಗ ಅರ್ಧ ಟೆರೆಸ್ ಕ್ಲೀನ್ ಮಾಡಾಯಿತು, ಇನ್ನೂ ಅರ್ಧ ಟೆರೆಸ್ ಕ್ಲೀನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಈ ಗಿಡಗಳೆಲ್ಲ ರೀಪ್ಲಾಂಟ್ ಮಾಡಿ ಆಮೇಲಿಂದ ಇನ್ನು ಅರ್ಧ ಟೆರೆಸ್ನ ತೊಳೆದು ಆಮೇಲೆ ಹೋಗಿ ತಿಂಡಿ ಮಾಡ್ಕೊಂಡು ತಿಂದು. ಇವಾಗ ಗಿಡದು ಇನ್ನು ರೀಪ್ಲಾಂಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈಗ ಗಿಡ ಬೆಳೆಸೋದು ದೊಡ್ಡ ವಿಷಯನೇ ಅಲ್ಲ, ಆಮೇಲೆ ಅದನ್ನು ನೋಡ್ಕೊಳ್ಳೋದೇ ದೊಡ್ಡ ವಿಷಯ. ನನಗೂ ಅಷ್ಟು ತಕ್ಕಮಟ್ಟಿಗೆ ಬರೋಲ್ಲ. ಬಟ್ ನಮ್ಮಮ್ಮ ನಮ್ಮ ಮಂಡ್ಯದಲ್ಲಿ ನಮ್ಮೂರಲ್ಲಿ ತುಂಬ ಗಿಡಗಳು ಬೆಳೆಸಿದ್ದಾರೆ. ಸೊ ಅವರಿಂದ ಸ್ವಲ್ಪ ನೋಡ್ಕೊಂಡು ಕಲ್ತಿರೋದು. ಮತ್ತು ನಿಮಗೂ ಎಲ್ಲ ರಿಫ್ರೆಶ್ಮೆಂಟ್ ಬೇಕು ಅಂತ ಹೇಳಿದ್ರೆ ಗಿಡನ ಬೆಳೆಸಿ. ಅದು ಸ್ವಲ್ಪ ಎಕ್ಸಸ್ ನೀರು ಹಾಕಿ ಸ್ವಲ್ಪ ಏನೋ ಒಂಥರ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಮ್ಮ ಮೇಲ್ಗಡೆ ಮಣ್ಣೆಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ನಿಮಗೆ ಯಾರ್ಯಾರಿಗೆಲ್ಲ ಗಿಡಗಳು ಇಷ್ಟ ಅಂತ ಕಮೆಂಟ್ ಮಾಡ್ತೀನಿ. ನೋಡೋಣ, ಇಷ್ಟೊಂದು ಗಿಡ ಇಷ್ಟ, ಗಿಡ ಬೆಳೆಸ್ತಾ ಇದ್ದೀರಾ ಅಂತ. ಗಿಡ ಆಗಲಿ ಪ್ರಾಣಿಗಳಾಗಲಿ ಸಾಕೋದು ಯಾವತ್ತೂ ಶೋ ಆಫ್ ಇಂದ ಆಗಿರಬಾರ್ದು, ಪ್ರೀತಿಯಿಂದ ಆಗಿರಬೇಕು. ಯಾಕಂತ ಹೇಳಿದ್ರೆ ಅದೊಂಥರ ನೀವು ಚಿಕ್ಕ ಮಕ್ಕಳನ್ನ ಹೇಗೂ ನೋಡ್ತಿದ್ದೀರೋ ಅದೇ ಥರ ಒಂದು ಗಿಡ ಅಥವಾ ಗಿಡಗಳು ಅಷ್ಟೇ, ಪ್ರಾಣಿಗಳು ಅಷ್ಟೇ, ಗಿಡಗಳು ಅಷ್ಟೇ, ಆ ಥರನೇ ನೋಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಗಿಡಗಳನ್ನ ಬೆಳೆಸೋದಕ್ಕೆ ಹೋಗ್ಬೇಡಿ, ಪ್ರಾಣಿಗಳನ್ನ ಸಾಕೋದಕ್ಕೆ ಹೋಗ್ಬೇಡಿ. ಎಷ್ಟೊಂದು ಜನ ನೋಡಿದೆ ನಾನು, ಲೈಕ್ ಪ್ರಾಣಿಗಳನ್ನ ಸಾಕ್ತಾರೆ, ಪಾಪ ಅದಕ್ಕೆ ಟೈಮೇ ಕೊಡಲ್ಲ, ಸುಮ್ಮನೆ ಮನೇಲಿ ಕೂಡಾಕಿ ಇರ್ತಾರೆ. ಅದ್ರ ಬದಲು ಸಾಕಿರೋದೇ ಬೆಸ್ಟು. ಅದಕ್ಕೆಲ್ಲರೂ ಒಳ್ಳೆ ಗುಡ್ ಪೇರೆಂಟಿಂಗ್ ಸಿಕ್ಕ ಆ ಕಡೆ ಹೋಗಿ ಅದು ಖುಷಿಯಾದರೂ ಇರುತ್ತೆ. ಸುಮ್ಮನೆ ನನ್ನ ಹತ್ರನೂ ನಾಯಿದೆ, ನನ್ನ ಹತ್ರನೂ ಗಿಡ ಇದೆ ಅಂತ ತೋರಿಸ್ಕೊಳ್ಳೋದನ್ನ ಬಿಟ್ಟು ಟೈಮ್ ಕೊಡೋಕ್ಕಾದ್ರೆ ಮಾಡಿ. ಇವಾಗಿನ ಇದರಲ್ಲಿ ಮನೆಯವ್ರಿಗೇ ಟೈಮ್ ಕೊಡ್ತಾರೆ. ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಅಂತಲೇ ಟೈಮ್ ಕೊಡ್ತಿಲ್ಲ. ಇನ್ನು ಈ ಥರ ಪ್ರಾಣಿ ಗಿಡ ಇದೆಲ್ಲ ಮಿಕ್ಸ್ ಹಾಕಿ
ಸುಮ್ಮನೆ ಟೈಮ್ ಕೊಡದೆ ಎಲ್ಲ ವೇಸ್ಟ್ ಮಾಡಬೇಡಿ ಪಾಪ. ಅದಕ್ಕೂ ಟೈಮ್ ಬೇಕು, ಪ್ರೀತಿ ಬೇಕು. ಫಸ್ಟು ನಾನು ಹೇಳೋದು ನಿಮ್ಮ ಮನೆಯವ್ರಿಗೆ ಟೈಮ್ ಬೇಕು, ಆಮೇಲೆ ಪ್ರಾಣಿ ಗಿಡ ಮರ ಇದೆ ಪ್ರೀತಿ ಕೊಡಿ. ನಿಮ್ಮ ಮನೆಯವ್ರಿಗೇನೆ ಟೈಮ್ ಕೊಡೋಕ್ಕಲ್ಲ, ನಿಮ್ಮ ಮನೆಯವ್ರಿಗೇನೆ ನೀವು ಪ್ರೀತಿ ಮಾಡೋಕ್ಕಾಗಲ್ಲ ಅಂತಂದಮೇಲೆ ಇನ್ನು ಇದನ್ನ ಏನು ನೋಡ್ಕೋತೀರಾ? ಇವಾಗ ಆಚೆ ಎಲ್ಲ ಕ್ಲೀನ್ ಮಾಡಾಯಿತು. ಇವಾಗ ತಿಂಡಿಗೆ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ಹೇಳಿದ್ರೆ ಈಸಿಯಾಗಿ ಮಾಡ್ಕೋಬೋದು ಅಂತ ನಾನು ಹೊಸ ಮುಗ್ಬಟ್ಟು ತೊಗೊಂಡೆ. ಚೆನ್ನಾಗಿದೆ ಅಲ್ವಾ? ನಿಮಗೂ ಎಲ್ಲಾದರೂ ಒಳ್ಳೆ ಮುಗ್ಬಟ್ಟು ಅಫೋರ್ಡೆಬಲ್ ರೇಂಜಲ್ಲಿ ಸಿಗುತ್ತೆ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಟ್ರೈ ಮಾಡೋಣ. ಎಗ್ ರೈಸ್ ಹೇಗೆ ಮಾಡೋದಂತ ನಾನು ನನ್ನ ಚಾನಲಲ್ಲಿ ವಿಡಿಯೋನ ಹಾಕಿದ್ದೀನಿ. ಆ ಥರ ಮಾಡ್ಕೊತೀನಿ, ಕಲ್ದು ಹೋಗ್ಬಿಡ್ತೀರಾ, ಆಮೇಲೆ ಎಲ್ಲಿದ್ದೀನಿ ಅನ್ನೋದೇ ಮರ್ತೋಗ್ಬಿಡ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಇವಾಗ ಎಗ್ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗೇನು ರೆಸಿಪಿ ಎಲ್ಲ ತೋರಿಸಲ್ಲ, ಹೇಗೆ ಮಾಡೋದು ಏನು ಅಂತ ಎಲ್ಲ. ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಹೇಗೆ ಮಾಡೋದು ಏನು ಅಂತ. ಸೊ ನೀವು ಅಲ್ಲೋಗಿ ನೋಡಿ ಮಾಡಿ ಹೇಗಿತ್ತಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈರುಳ್ಳಿ ಕಟ್ ಮಾಡೋಕ್ಕೆ ತಟ್ಟೆ ಥರದೇ ಮಾಡ್ತಾಯಿದ್ದೀನಿ. ನಾನು ಒಬ್ಬಳೇ ಇರೋದ್ರಿಂದ ಒಂದೇ ಒಂದು ಮೊಟ್ಟೆ ಹಾಕ್ಕೊಂಡು ಎಗ್ ರೈಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಈರುಳ್ಳಿನ ಹೆಚ್ಕೊಂಡು ಹಾಗೆ ಹರಟೆ ಹೊಡೆಯೋಣ ಬನ್ನಿ. ಏನು ಮಾತಾಡೋದು? ನಿಮ್ಗೆ ಯಾರ್ಯಾರಿಗೆಲ್ಲ ಕುಕ್ಕಿಂಗ್ ಮಾಡೋದಂದರೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಅಡುಗೆ ಮಾಡೋದು ಅಂತ ಹೇಳಿದ್ರೆ ಏನು ಅಷ್ಟು ಈಸಿ ಅಲ್ಲ. ಏನಂತಾರೆ, ಅಡುಗೆ ಮಾಡಬೇಕಂತ ಹೇಳಿದ್ರೆ ಫಸ್ಟು ಅದನ್ನು ಇಷ್ಟಪಡಬೇಕು. ಇವಾಗ ಎಕ್ಸಾಂಪಲ್, ಈಗ ನೀವೇನೋ ಒಂದು ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ಏನು, ಈಗ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ನಾವು ಎಷ್ಟೊಂದು ಜನ ಇಷ್ಟ ಇಲ್ಲದೆ ಮಾಡ್ತಾಯಿದ್ದೀವಿ. ಆವಾಗ ಏನು ಅನಿಸುತ್ತೆ, ಫ್ರಸ್ಟ್ರೇಷನ್ ಅನಿಸುತ್ತೆ, ಕೋಪ ಬರುತ್ತೆ, ಎಲ್ಲ ಬರುತ್ತೆ. ಬಟ್ ನೀವು ಕೆಲಸನ ಇಷ್ಟಪಟ್ಟು ಮಾಡಿದಾಗ ಏನು ಖುಷಿ ಇರುತ್ತೆ ನಮಗೆ. ಎಷ್ಟೇ ಕೆಲಸ ಬಂದ್ರೂ ಖುಷಿಯಾಗಿ ಮಾಡ್ತೀವಿ. ಅದೇ ಥರ ಅಡುಗೆ ಕೂಡ ಅಷ್ಟೇ, ಇಷ್ಟಪಟ್ಟು ಮಾಡಿದ್ರೆ ಅಷ್ಟೇ ಅಡುಗೆ ಟೇಸ್ಟು ಚೆನ್ನಾಗಿರುತ್ತೆ, ತಿನ್ನೋರ್ಗು ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೋರ್ ಆಗಿಬಿಡುತ್ತೆ. ಮತ್ತು ಅದರಲ್ಲಿ ಏನೂ ಟೇಸ್ಟ್ ಇರಲ್ಲ. ಸೊ ಅದಕ್ಕೋಸ್ಕರ ಅಡುಗೆನೇ ಯಾವತ್ತೂ ಇಷ್ಟಪಟ್ಟು ಮಾಡಿ. ಮತ್ತು ಬೇಸಿಕ್ ಅಡುಗೆ ಆದರೂ ಎಲ್ಲರೂ ಕಲ್ತಿರಬೇಕು. ಆಮೇಲಿಂದ ಏನು ಅಡುಗೆಗೆ ಹುಡುಗ ಹುಡುಗಿ ಅಂತ ಎಲ್ಲ ಜೆಂಡರ್ ಬಯಾಸ್ ಬರೋದಿಲ್ಲ. ಇವಾಗೆಲ್ಲ ಆಲ್ಮೋಸ್ಟ್ ಯಾರೂ ಆ ಥರ ಹುಡುಗ ಹುಡುಗಿ ಈ ಥರ ಅಂತ ಅಷ್ಟು ಮುಂಚೆಲ್ಲ ಇತ್ತಲ್ಲ, ಆ ಥರ ಎಲ್ಲ ಏನಿಲ್ಲ. ಇಬ್ಬರು ಈಕ್ವಲ್ ಆಗಿ ಇವಾಗ ಮನೆ ಕೆಲಸ ಎಲ್ಲ ಶೇರ್ ಮಾಡ್ಕೊಂಡು ಮಾಡ್ತಾರೆ. ಒಂದಷ್ಟು ಜನ ನೋಡಿದ್ದೀನಿ, ಒಂದಷ್ಟು ಜನ ಈಗಲೂ ಇದ್ದಾರೆ ಮೇಲ್ ಈಗೋ ಇಟ್ಕೊಂಡು ನಾನು ಯಾಕೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಇವಾಗೆಲ್ಲ ಇದೇನು ಈ ಥರ ಏನೋ ಬ್ಲ್ಯಾಕ್ ಕಲರ್ ಇದ್ರೆ ಏನೋ ಫಂಗಸ್ ಅದು ಇದು ಅಂತೇಳಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾರಲ್ಲ. ಬಟ್ ನಾವೆಲ್ಲ ಇದನ್ನು ಹಂಗೆ ತೊಳೆದುಬಿಟ್ಟು ಕಟ್ ಮಾಡಿಬಿಡ್ತೀವಲ್ವ. ನಿಮ್ಮನೆಲ್ಲ ಹಂಗೆ ಮಾಡ್ತೀರ ತಾನೇ? ಇನ್ಸ್ಟಾಗ್ರಾಮ್ ಮತ್ತು ಇದೆಲ್ಲ ಬಂದಮೇಲಿಂದ ಸ್ವಲ್ಪ ಏನಂತ ಹೇಳಿದ್ರೆ ಇನ್ಫಾರ್ಮೇಷನ್ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಅದು ತೊಗೊಳ್ಳೋದು, ಇದು ತೊಗೊಳ್ಳೋದು, ಇದು ಹಾಕೊಳ್ಳೋದು, ತಲೆಗೆ ಏನೂ ಗೊತ್ತಾಗಲ್ಲ. ಆ ಥರ ಫಸ್ಟ್ ಈರುಳ್ಳಿ ಕಟ್ ಮಾಡೋದಕ್ಕೆ ಮುಂಚೆ ಇದಿರುತ್ತಲ್ಲ, ಈ ಥರ ಏನೋ ಒಂದು ಗೆಡ್ಡೆ ಥರ ಇರುತ್ತಲ್ಲ, ಅದನ್ನು ತೆಗೆದು ಕಟ್ ಮಾಡಿ. ಸೊ ಅವಾಗ ಕಟ್ ಮಾಡಿದಾಗ ಎಲ್ಲ ಸ್ಲೈಸಸ್ ಈಸಿಯಾಗಿ ಬಿಡಿಸ್ಕೊಬಿಡುತ್ತೆ. ಈ ಥರ ಇರುತ್ತಲ್ಲ ಇಲ್ಲಿ ಗೆಡ್ಡೆ, ಅದನ್ನೇ ಈ ಥರ ತೆಗಿಬೇಕು. ಹಾಗಾಗಿ ನೀವು ಕಟ್ ಮಾಡಿದಾಗ ಈಸಿಯಾಗಿ ಅದೆಲ್ಲ ಬಿಡಿಸ್ಕೊಳ್ಳುತ್ತೆ. ಆ ಥರ ಇವಾಗ ಏನೋ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಒಬ್ಬೊಬ್ಬರು. ಇವಾಗ ಆಯಿತು ಓಕೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ, ಇವಾಗ ನಾವೆಲ್ಲ ಏನು ಚಿಕ್ಕವರಿದ್ದಾಗ ಅಸ್ತುದೇವತೆಗಳು ಅಸ್ತು ಅಂದ್ಬಿಡ್ತಾರೆ ಅಂತೆಲ್ಲ ಅನ್ಕೋತಾ ಇದ್ವಲ್ಲ, ಅದೇನೇ ಒಂಥರ ಮ್ಯಾನಿಫೆಸ್ಟೇಷನ್. ಒಂದು ಸ್ವಲ್ಪ ಏನು ಪಾಶ್ ಬರ್ತಾರೆ ಇವಾಗ, ಅದಕ್ಕೆ ಕ್ಲಾಸಸ್ ಅದು ಅದೆಲ್ಲ ಓಕೆ ಹೌದು. ನಾವೇನು ಹೇಳ್ತೀವಿ ಅದನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ, ಅದು ನಿಜನೇ. ಬಟ್ ಇನ್ನು ಕೆಲವೊಬ್ರು ಅಂತಾರೆ, ಇವಾಗ ನೀವು
ಪಾಸಿಟಿವಾಗಿ ಥಿಂಕ್ ಮಾಡೋದು ಮ್ಯಾಟ್ರ್ ಆಗಲ್ಲ, ನೆಗೆಟಿವಾಗಿ ಥಿಂಕ್ ಮಾಡೋದು ಮ್ಯಾಟ್ರ್ ಆಗಲ್ಲ. ನೀವು ಏನು ಥಿಂಕ್ ಮಾಡ್ತೀರೋ ಅದು ಮಾತ್ರ ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಈ ಥರ ಜನರನ್ನ ಎಷ್ಟು ಕನ್ಫ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಆ ವಿಷಯ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಇಲ್ಲೋ ನಮ್ಮ ಥರನೇ ಪಾಡ್ಕಾಸ್ಟ್ ನೋಡ್ಕೊಬಂದು ತಿಳ್ಕೊಂಡು ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಮತ್ತು ಜನಗಳು ಬೇಗ ಅದನ್ನು ಎಲ್ಲನೂ ನಂಬಕ್ಕೆ ಹೋಗ್ತಾರೆ. ಎಲ್ಲನೂ ನಂಬಿದ್ರೆ ಹೆಂಗೆ ನೀವು ಯಾವುದನ್ನ ಅಂತ ಅಳ್ವಡಿಸ್ಕೋತಿರೋ ಹೇಳಿ ಲೈಫಲ್ಲಿ. ಟೂ ಮಚ್ ಆಫ್ ಇನ್ಫಾರ್ಮೇಷನ್ ಇಸ್ ಟೂ ಬ್ಯಾಡ್ ಅನ್ನೋ ಥರ. ಕಣ್ಣಲ್ಲಿ ಹೇಳ್ಬೋದು, ಎಲ್ಲರೂ ಅಳಿಸ್ತಾರೆ, ಈರುಳ್ಳಿನೂ ಅಳಿಸುತ್ತೆ. ಸೊ ಸ್ಯಾಡ್. ನೀವು ಯಾರಾದರೂ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಬೇಕಾದ್ರೆ ಕಣ್ಣಿಗೆ ಕನ್ನಡಕ ಹಾಕ್ಕೊಂಡು ಮತ್ತು ತಲೆ ಮೇಲೆ ಈರುಳ್ಳಿ ಸಿಪ್ಪೆ ಇಟ್ಕೊಂಡು ಈ ಥರ ಎಲ್ಲ ಕಟ್ ಮಾಡಿದ್ದೀರಾ? ಕಣ್ಣಲ್ಲಿ ನೀರು ಬರೋಣ ಅಂತ. ಆದರೆ ಬಂದೇ ಬರುತ್ತೆ. ಈರುಳ್ಳಿಯಿಂದ ಕಣ್ಣಲ್ಲಿ ನೀರು ಯಾಕೆ ಬರುತ್ತೆ? ಏನೋ ಒಂದು ಅಂಶ ಇರುತ್ತಲ್ಲ, ಅದು ಏನು ಅಂಶ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಅದೇನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ನೆಕ್ಸ್ಟ್ ಕುಕ್ಕಿಂಗ್ ವೀಡಿಯೋದಲ್ಲಿ ಹೇಳ್ತೀನಿ ಯಾಕೆ ಕಣ್ಣೀರು ಬರುತ್ತೆ ಅಂತ. ನಿಮ್ಗೆ ಗೊತ್ತಿತ್ತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಅಡುಗೆನ ಮಾಡೋದಕ್ಕಿಂತ ಮುಂಚೆ ಎಲ್ಲ ಐಟಮ್ಸನ್ನು ಒಟ್ಟಿಗೆ ಇಟ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತೀರಾ? ಇಲ್ಲ ಅಂತ ಹೇಳಿದ್ರೆ ಮಾಡ್ತಾ ಒಂದೊಂದಾಗಿ ಎತ್ಕೊಬಂದು ಮಾಡ್ತೀರೋ ಹೇಳಿ ನೋಡೋಣ. ನಾನು ಎಲ್ಲನೂ ಒಟ್ಟಿಗೆ ಇಟ್ಕೊಬಿಡ್ತೀನಿ, ಸೊ ದಟ್ ಏನು ಮರಿಬಾರ್ದು ಅಂತ ಎಲ್ಲ ಒಟ್ಟಿಗೆ ಇಟ್ಕೊಂಡು ಮಾಡೋದು ನಾನು. ನೀವು ಯಾವ ಥರ ಅಡುಗೆ ಮಾಡ್ತೀರಾ? ಮತ್ತು ನಿಮ್ಗೆ ಯಾವ ಥರ ಅಡುಗೆ ಮಾಡೋದು ಇಷ್ಟ? ಕೆಲವೊಬ್ರಿಗೆ ಬರೀ ನಾನ್ ವೆಜ್ ಮಾಡ್ತಾರೆ, ಕೆಲವೊಬ್ರು ಬರೀ ವೆಜ್ ಮಾಡ್ತಾರೆ, ಕೆಲವೊಬ್ರು ಎರಡು ಅಡುಗೆನೂ ಚೆನ್ನಾಗಿ ಮಾಡ್ತಾರೆ. ಇವಾಗ ಮೆಣಸಿನ್ಕಾಯಿನ ನಾನು ಈ ಥರ ಸಣ್ಣ ಕಟ್ ಮಾಡ್ಕೊಳ್ಳೋದಕ್ಕಿಂತ ಸೀಳ್ಕೊಬಿಡ್ತೀನಿ. ಸೀಳ್ಕೊಂಡ್ರೆ ಏನಂತ ಹೇಳಿದ್ರೆ, ಅದು ಸಣ್ಣ ಕಟ್ ಮಾಡಿಕೊಂಡ್ರೆ ಮಿಕ್ಸ್ ಆಗಿ ಬಾಯಿಗೆಲ್ಲ ಸಿಕ್ಬಿಡುತ್ತೆ. ಸೀಳ್ಕೊಂಡ್ರೆ ಅದು ಚೆನ್ನಾಗಿ ಎಣ್ಣೆಲ್ಲೂ ಫ್ರೈ ಆಗುತ್ತೆ ಮತ್ತು ಬಾಯಿಗೂ ಮಧ್ಯೆ ಸಿಗಲ್ಲ. ಅದಕ್ಕೋಸ್ಕರ ಈ ಥರ ನಾನು ಸಾಕಷ್ಟು ಅಡುಗೆಗಳನ್ನ ಮಾಡಿ ತೋರಿಸಿದ್ದೀನಿ ನೋಡಿ. ಈ ಥರ ಸೀಳ್ಕೋಬೇಕು. ಮತ್ತು ಮೆಣಸಿನ್ಕಾಯಿ ಮುಟ್ಬಿಟ್ಟು ಎಲ್ಲೆಲ್ಲೂ ಮುಟ್ಕೊಬಿಟ್ಬಿಡ್ರಿ. ಮೆಣಸಿನ್ಕಾಯಿ ಎಲ್ಲ ಮುಟ್ಟಾದ ಮೇಲಿಂದ ಫಸ್ಟು ಹೋಗ್ಬಿಟ್ಟು ಹ್ಯಾಂಡ್ ವಾಶ್ ಹಾಕೊಂಡು ಕೈ ತೊಳ್ಕೊಬಿಡಿ. ನಾನು ಸಾಕಷ್ಟು ಅಡುಗೆಗಳ ಬ್ಲಾಗ್ನ ಮಾಡಿದ್ದೀನಿ ಆಲ್ರೆಡಿ. ನಿಮ್ಗೆ ಯಾವ್ದಾದ್ರು ಅಡುಗೆದು ವೀಡಿಯೋ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕುಕ್ಕಿಂಗ್ ಬ್ಲಾಗ್ನ ಮಾಡಿ ತೋರಿಸ್ತೀನಿ. ಸ್ನಾನ ಮಾಡಿಕೊಂಡೆ ಬಂದುಬಿಟ್ಟೆ. ಇವಾಗ ಎಗ್ ರೈಸ್ನ ತಿನ್ನೋಣ. ನೋಡಿ ಎಷ್ಟು ಸಖತ್ತಾಗಿದೆ. ನೀವು ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ತಿಂಡಿ ಎಲ್ಲ ಆಯಿತು. ಇವಾಗ ದಾಳಿಂಬೆ ಹಣ್ಣು ಬಿಡಿಸ್ಬೇಕು. ದಾಳಿಂಬೆ ಹಣ್ಣು ಬಿಡಿಸೋದು ನಿಮ್ಗೆ ಏನಾದ್ರು ಟ್ರಿಕ್ಸ್ ಗೊತ್ತಿದ್ರೆ ತಿಳಿಸಿ. ಈಗ ಎಷ್ಟೊಂದು ಜನ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತಾರೆ, ಈ ಥರ ಬಿಡಿಸಿದ್ರೆ ಈಸಿ, ಈ ಥರ ಬಿಡಿಸಿದ್ರೆ ಈಸಿಯಾಗಿ ಬಿಡಿಸ್ಬೋದು ಅಂತ. ನನಗೆ ಅದರ ಥರ ಟ್ರಿಕ್ ಎಲ್ಲ ಗೊತ್ತಿಲ್ಲ. ನಿಮಗೆ ಅದರ ಟ್ರಿಕ್ ಗೊತ್ತಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತಿಂಡಿ ತಿಂದು ಇವಾಗ ಮೊಸರಿಗೆ ದಾಳಿಂಬೆ ಹಣ್ಣನ್ನ ಬಿಡಿಸಿ ಅದನ್ನು ಹಾಕ್ಕೊಂಡು ತಿಂತಿದ್ದೀನಿ. ಸೂಪರಾಗಿರುತ್ತೆ. ನಿಮಗೆ ಯಾರ್ಯಾರಿಗೆಲ್ಲ ಈ ಥರ ತಿನ್ನೋಕ್ಕೆ ಇಷ್ಟ ಅಂತ ತಿಳಿಸಿ. ಈಗ ಸ್ವಲ್ಪ ಹೊತ್ತು ಪಾಚ್ಕೊಳ್ಳೋದು, ಆಮೇಲಿಂದ ಎದ್ದು ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಇದೆ ಅಷ್ಟೇ. ಇವಾಗ ತಾನೇ ಹಾಲು ಮತ್ತು ಮೊಟ್ಟೆ ಎಲ್ಲ ತೊಗೊಂಡು ಮನೆಗೆ ವಾಪಸ್ ಬಂದೆ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ನೈಟ್ ಅಡುಗೆಗೆ ರೆಡಿ ಮಾಡ್ಕೋಬೇಕು. ನೈಟ್ ಅಡುಗೆಗೆ ಇವಾಗ ಎಗ್ ಗ್ರೇವಿ ಮಾಡ್ತಾಯಿದ್ದೀನಿ. ಹೆಂಗಿರು ವೈಟ್ ರೈಸ್ ಇತ್ತು ಮಧ್ಯಾಹ್ನ ಮಾಡಿರೋದು, ಅದಕ್ಕೆ ಎಗ್ ಗ್ರೇವಿ ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಬೇಗ ಬನ್ನಿ. ಏನು ಗೊತ್ತಾ, ಗ್ರೇವಿ ಮಾಡೋದು ರೆಸಿಪಿನ ಈ ವಿಡಿಯೋದಲ್ಲೇ ಹಾಕೋಣ ಅನ್ಕೊಂಡೆ, ಬಟ್ ತುಂಬ ಲ್ಯಾಗ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಹಾಕ್ತಾ ಇಲ್ಲ. ನಿಮಗೆ ಅದೇ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಮಾಡ್ಕೊತೀನಿ, ಕಳೆದೋಗ್ಬಿಡ್ತೀರ. ಸಖತ್ತಾಗಿರುತ್ತೆ, ಚಿಂದಿಯಾಗಿರುತ್ತೆ. ಊಟ ಮಾಡೋ ಟೈಮ್ ಆಗಿಲ್ಲ. ಇವಾಗ ಅಡುಗೆ ಮಾಡಾಯಿತು. ಒಂದಷ್ಟು ರಾಶಿ ಪಾತ್ರೆ ಆಯಿತು. ಇಷ್ಟು ತೊಳೆದು ಬಂದು ಊಟ ಮಾಡೋದು ಬಿತ್ತು. ಎಗ್ ಕರಿ ರೈಸ್ ಇದೆ. ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ. ಸೂಪರಾಗಿರುತ್ತೆ ಟೇಸ್ಟ್ ಮಾಡಿ ನೋಡೋಣ.
ಈಗ ನಾನು ಮೊಸರು ಕುಡಿದು ಮಲ್ಕೋತೀನಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸುಮ್ಮನೆ ವೀಡಿಯೋ ನೋಡಿ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಬಾಯ್ ಬಾಯ್. ಲವ್ ಯು ಆಲ್.